ಕಾಲಿಗಾರಾದರೆ 4 ಕಾಲು ತನಕ 1 ಅವರ್ ಮಾಡ್ಬೋದು ಅಲ್ವಾ. ಅದೇ 3 ಗಂಟೆ ಬಂದುಬಿಟ್ರೆ ಎಲ್ಲ ಇವೆಲ್ಲ 3 ಅಂದರೆ ಜನ ಗ್ರೂಪ್ ವೈಸ್ ಫೋಟೋ ಭಗವಂತನಿಗೆ ನೈವೇದ್ಯದ ಉಪಚಾರವನ್ನು ಮಾಡೋದಕ್ಕಾಗಿ ನಾನಾ ತರಹದ ಪಾಕಗಳ ಸಿದ್ಧತೆಯನ್ನು ಮಾಡಬೇಕು ಅಂತನ್ನೋದನ್ನು ಪದ್ಮಪುರಾಣ, ಮಾರ್ಕಂಡೇಯ ಸ್ಮೃತಿ, ಲೌಗಾಕ್ಷ ಸ್ಮೃತಿ ಇತ್ಯಾದಿಗಳು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿವೆ. ಆಯಾ ಪದಾರ್ಥದಲ್ಲಿ ಅಭಿಮಾನಿಗಳಾದ ದೇವತೆಗಳನ್ನು, ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೆಲ್ಲ ನಮಗೆ ಪ್ರಸಿದ್ಧವಾಗಿದೆ. ಹೀಗೆ ಅನ್ನವನ್ನು ಸಿದ್ಧಪಡಿಸಿಕೊಂಡು ತತೋನ್ನ ಸಾಧನಂ ಕೃತ್ವ ಪತಯೇ ವಿನಿವೇದ್ಯ ಚ ವೈಶ್ವದೇವ ಕೃತೈರನ್ನೈ ಭೋಜನೀಯಾಂಶ್ಚ ಭೋಜಯೇ. ಆ ಅಡಿಗೆ ಮಾಡಿದ ನಂತರ 91ನೇ ಪೇಜ್. ಅಡಿಗೆ ಮಾಡಿದ ಮೇಲೆ ಏನು ಮಾಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ತತೋನ್ನ ಸಾಧನಂ ಕೃತ್ವ, ಅನ್ನ ಮಾಡೋದು ಅದೊಂದು ಸಾಧನೆ. ಅದು ಭಗವಂತನ ಪ್ರೀತಿಗೆ ಮಾಡಬೇಕಾಗಿರುವ ಕರ್ಮ. ಅದು ಪತಿಯ ಮತ್ತು ಮಕ್ಕಳ ಮತ್ತು ಅತಿಥಿ ಅಭ್ಯಾಗತರ ಅವರ ಹೊಟ್ಟೆ ತುಂಬಿಸೋದಕ್ಕಾಗಿ ಮತ್ತು ಅವರಿಂದ ಸಾಧನೆ ಮಾಡಿಸೋದಕ್ಕಾಗಿ ಈ ಅನ್ನ ಮಾಡುವ ಪಾಕರೂಪವಾದ ಕರ್ಮವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಆ ಅನ್ನ ಅಡಿಗೆಯೆಲ್ಲ ಆದ ಮೇಲೆ ಪತಯೇ ವಿನಿವೇದ್ಯ ಚ, ಅಡಿಗೆಯಾಗಿದೆ, ಅಡಿಗೆ ಸಿದ್ಧವಾಗಿದೆ ಅಂತ ಹೇಳಿ ಪತಿಗೆ ತಿಳಿಸ್ಬೇಕಂತೆ. ಈ ಧೂಪಾರತಿ ಮತ್ತು ದೀಪ ಅದಾದ ಮೇಲೆ ನೈವೇದ್ಯಕ್ಕೆ ತಡ ಮಾಡಬಾರದು ಅಂತ ಹೇಳಿದ್ದಾರೆ. ಅರ್ಚನೆ ಮಾಡ್ತಾ ಇರಬಹುದು, ತಡ ಆಗಿತ್ತು ಅಂತಂದರೆ, ಅಡಿಗೆ ಆಗಿದ್ದಿಲ್ಲ ಅಂತಂದರೆ ಅಭಿಷೇಕ ಆದ ಮೇಲೆ ಅರ್ಚನೆ ಮಾಡ್ತಾ, ಮತ್ತು ಅನೇಕ ಸ್ತೋತ್ರಗಳಿವೆ, ಜಿತಂತೆ ಸ್ತೋತ್ರ ಮುಂತಾದ ಅನೇಕ ಸ್ತೋತ್ರಗಳಿವೆ. ಆ ಎಲ್ಲ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ವಿಷ್ಣು ಸಹಸ್ರನಾಮ ವಿಸ್ತಾರವಾಗಿ ಪೂಜೆಯನ್ನು ಮಾಡ್ತಾ ಇರಬೇಕು, ಅಡಿಗೆ ತಡ ಆಗಿತ್ತು ಅಂತ ಅಂದರೆ. ಆದರೆ ಎಲ್ಲ ಸಂಕ್ಷೇಪವಾಗಿ ಮಾಡಿ ಧೂಪ ದೀಪಾರತಿ ಆದ ಮೇಲೆ ಹಾಗೆ ಖಾಲಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ದೇವರನ್ನು ಹಾಗೆ ಕೂಡಿಸ್ಬಾರ್ದು. ಧೂಪ ದೀಪ ಆದ ಕೂಡಲೇ ನೈವೇದ್ಯ ಮಾಡಿಬಿಡ್ಬೇಕು. ಅಕಸ್ಮಾತ್ತಾಗಿ ನೈವೇದ್ಯ ಸಿದ್ಧವಾಗಿಲ್ಲ, ಇನ್ನೂ ತಡ ಆಗ್ತದೆ ಅಂತನ್ನೋದಾಗಿದ್ದರೆ ಅಲ್ಲಿಯೇ ಇದ್ದ ತೆಂಗಿನಕಾಯಿ ಆಗಲಿ ಫಲವಾಗಲಿ ಏನೋ ಒಂದು ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸಿದ ಮೇಲೆ ಮತ್ತೆ ಆ ನೈವೇದ್ಯವನ್ನು ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂತೂ ಧೂಪ ದೀಪ ಆದ ಮೇಲೆ ದೇವರನ್ನು ಕಾಯಿಸಬಾರದು ಅಂತ ಪೂಜಾ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಅನ್ನೋದಕ್ಕಾಗಿ ಅಡಿಗೆ ಆದ ಕೂಡಲೇ ಅಡಿಗೆ ಆಯಿತು ಅಂತ ನಿವೇದನೆ ಮಾಡಬೇಕು. ಅದಾದ ಮೇಲೆ ಪತಿ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾರೆ. ವೈಶ್ವದೇವ ತನಕ ಎಲ್ಲ ಪೂಜೆಗಳಾದ ಮೇಲೆ ವೈಶ್ವದೇವ ಕೃತೈ ಅನ್ನೈ, ವೈಶ್ವದೇವ ಆದ ಮೇಲೆ ಏನು ಅನ್ನ ಇರ್ತದಲ್ಲ ಆ ಅನ್ನದಿಂದ ಭೋಜನೀಯಾಂಶ ಭೋಜನೆ, ಭೋಜನೀಯರು ಅರ್ಥಾತ್ ಯಾರು ಯಾರು ಅವತ್ತು ಊಟ ಮಾಡೋದಕ್ಕಾಗಿ ಮನೆಗೆ ಬಂದಿದ್ದಾರೆ, ಅತಿಥಿಗಳಾಗಲಿ ಅಭ್ಯಾಗತರಾಗಲಿ, ಅವರಿಗೆಲ್ಲ ಭೋಜನವನ್ನು ಹಾಕಬೇಕು, ಅವರಿಗೆಲ್ಲ ಬಡಿಸಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಆ ಬಡಿಸೋದು ಸಹ ಹೇಗೆ ಬಡಿಸ್ಬೇಕು, ನಾವೆಲ್ಲರೂ ಮಾಡ್ತೇವೆ, ಎಲ್ಲರೂ ಮಾಡೋದನ್ನು ಸ್ಮೃತಿಗಳು ಹೇಳ್ತದೆ, ಪ್ರಮಾಣಗಳ ಪೂರ್ವಕವಾಗಿ ನಾವು ಈಗ ತಿಳಿತಾ ಇದ್ದೇವೆ ಅಷ್ಟೇ. ಬಡಿಸ್ಬೇಕಾದ್ರೂ ಸಹ ಹೇಗೆ ಮನಸ್ಸಿಗೆ ಬಂದ ಹಾಗೆ ಒಗೆಯೋದು ಅಲ್ಲ, ಬಡಿಸೋದು. ಹೀಗಾಗಿ ಶಿಸ್ತಾಗಿ ಆ ಬಡಿಸೋದರಿಂದಲೂ ಸಹ ಅಲ್ಲಿ ಕುಳಿತ ವ್ಯಕ್ತಿಗೆ ಗೌರವವನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಒಗೆದು ಹೋದರೆ ನಿನಗೆ ದಿಕ್ಕಿಲ್ಲ ತಿನ್ನಲಿಕ್ಕೆ ಅಂತ ಅನ್ನೋದಕ್ಕಾಗಿ ಇಲ್ಲಿ ಬಂದಿದ್ದಿ ಅಂತ ನಾವು ಹೇಳದೇನೆ ಹೇಳಿದ ಹಾಗೆ ಆಗ್ತದೆ ಅನ್ನೋದಕ್ಕಾಗಿ ಬಡಿಸುವ ಪದ್ಧತಿಯನ್ನು ಮತ್ತೆ ಅನೇಕ ಸ್ಮೃತಿಗಳಲ್ಲಿ ತಿಳಿಸಿದ್ದಾರೆ. ಲೌಗಾಕ್ಷಿ, ದಕ್ಷ, ವ್ಯಾಸ ಮುಂತಾದ ಸ್ಮೃತಿಗಳಲ್ಲಿ ಪ್ರಕೃತ ಲೌಗಾಕ್ಷಿ ಸ್ಮೃತಿಯಲ್ಲಿ ಹೇಗೆ ಬಡಿಸ್ಬೇಕು ಅಂತ ಅನ್ನೋದನ್ನು ತಿಳಿಸ್ತಾ ಉಪ್ಪಿನ ವಿಚಾರದಲ್ಲಿ ಒಂದು ಮಹತ್ವಪೂರ್ಣವಾದ ವಿಚಾರವನ್ನು ಅಲ್ಲಿ ನಮಗೆ ಹೇಳ್ತಾರೆ. ಭಾರ್ಗವೀ ಸರ್ವಧಾನ್ಯೇಷು ಧನರಾಶಿಷು ತಿಷ್ಠತಿ ಸಂತತಂ ಲವಣೆ ಜ್ಯೇಷ್ಠ ಸದಾ ವಾಸಂ ಕರೋತಿ ತಸ್ಯ ನಿಕ್ಷೇಪಣಂ ಪಾತ್ರೆ ವಾಮಪಾರ್ಶ್ವೇ ಪ್ರಚೋದಿತಂ. ಲಕ್ಷ್ಮೀದೇವಿ ಎಲ್ಲ ಧಾನ್ಯಗಳಲ್ಲಿ ಮತ್ತು ಧನರಾಶಿಗಳಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿರ್ತಾಳೆ ಅಂತ ಅಂತಾರೆ. ಅನ್ನೋದಕ್ಕಾಗಿ ಹಿಂದೆ ಬಂದಿದೆಯೋ ಮುಂದೆ ಬರ್ತದೋ ಗೊತ್ತಿಲ್ಲ, ಅಂತೂ ಎಲ್ಲಿಯಾದರೂ ಧಾನ್ಯ ಮಾರ್ಗದಲ್ಲಿ ಬಿದ್ದಿದ್ರೆ, ನಡೆಯುವ ದಾರಿಯಲ್ಲಿ ಧಾನ್ಯಗಳು ಬಿದ್ದಿದ್ರೆ ಮನಸ ನಮಸ್ಕಾರ ಮಾಡಬೇಕಂತೆ. ವಾಹನಗಳು ಬರ್ತಾ ಇರ್ತದೆ ಅಂತ ಅನ್ನೋದಕ್ಕಾಗಿ ಮತ್ತೆ ಅದನ್ನು ತೆಗಿಲಿಕ್ಕಾಗೋದಿಲ್ಲ, 1-2 ಬಿದ್ದಿದ್ರೆ ತೆಗಿಬಹುದು.
ಆದರೆ ಧಾನ್ಯ ಬಹಳ ಬಿದ್ದಿತ್ತು ಅಂತಂದರೆ ಅದನ್ನು ಪ್ರತ್ಯೇಕವಾಗಿ ತೆಗಿತಾ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ ಮನಸ ಅಭಿವಾದನವನ್ನು ಮಾಡಿ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. ಅದು ಕೊಡಬಹುದಾದ ಗೌರವ. ಒಂದೇ ಎರಡೇ ಇತ್ತು ಅಂತಂದರೆ ಅವಶ್ಯವಾಗಿ ತೆಗಿಬಹುದು, ಅದು ವಾಹನಗಳ ಸಂಚಾರ ಇದ್ದಿದ್ದಿಲ್ಲ ಅಂತಾದರೆ ಅನ್ನೋದಕ್ಕಾಗಿ ಇಲ್ಲಿ ಆ ಮಾತನ್ನು ತಿಳಿಸ್ತಾರೆ. ಭಾರ್ಗವಿ ಸರ್ವಧಾನ್ಯೇಶು, ಎಲ್ಲ ಧಾನ್ಯಗಳಲ್ಲಿ, ಎಲ್ಲ ಧಾನ್ಯ ಅಂದರೆ ಮತ್ತೆ ಇಲ್ಲಿ ಇಟ್ಕೊಳ್ಳೋ ವಿಹಿತವಾದ ಧಾನ್ಯ, ಯಾವ ಧಾನ್ಯ ನಿಷಿದ್ಧವಾಗಿದೆ, ನಿಷಿದ್ಧವಾದ ಧಾನ್ಯದಲ್ಲಿ ಲಕ್ಷ್ಮೀದೇವಿಯ ಆವಾಸ ಸರ್ವಥಾ ಇರೋದಿಲ್ಲ, ವಿಶೇಷ ಸನ್ನಿಧಾನ ಇರೋದಿಲ್ಲ. ದೇವರು ಲಕ್ಷ್ಮೀದೇವಿ ಸರ್ವತ್ರ ವ್ಯಾಪ್ತರು ಅಂತ ಅನ್ನೋದಕ್ಕಾಗಿ ಎಲ್ಲ ಕಡೆಗೆ ಅವರು ಇರ್ತಾರೆ. ಆದರೆ ವಿಶೇಷವಾದ ಸನ್ನಿಧಾನ ಲಕ್ಷ್ಮೀದೇವಿ ಎಂದು ಅಲ್ಲಿ ಇರೋದಿಲ್ಲ. ಯಾವುದು ವಿಹಿತವಾದ ಧಾನ್ಯವೋ, ಯಾವುದು ದೇವರಿಗೆ ಒಪ್ಪಿಸಬಹುದಾದ ಧಾನ್ಯವೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾರೆ. ದೇವರಿಗೆ ಒಪ್ಪಿಸಬೇಕು, ದೇವರದ್ದು ಅದಾಗಬೇಕು ಅಂತ ಅಂದರೆ ಲಕ್ಷ್ಮೀದೇವಿ ಬಿಡೋದಿಲ್ಲ. ಅಷ್ಟು ಪಾತಿವ್ರತ್ಯವನ್ನು ಲಕ್ಷ್ಮೀದೇವಿ ಮೆರೀತಾಳೆ. ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡಬಹುದೋ ಅದೆಲ್ಲದರಲ್ಲಿಯೂ ಲಕ್ಷ್ಮೀದೇವಿ ಸನ್ನಿಹಿತಳಾಗಿ ಇರ್ತಾಳೆ. ಕೇವಲ ಗೋಪಿಕಾ ಸ್ತ್ರೀಯರಲ್ಲಿ ಮಾತ್ರ ಲಕ್ಷ್ಮೀದೇವಿ ಸನ್ನಿಧಾನ ಅಂತ ಅಲ್ಲ, ಆ ಜೀವರಾಶಿಗಳು ಬೇರೆ, ಅಗ್ನಿಯ ಮಕ್ಕಳು, ಅಗ್ನಿಯ ಪುತ್ರಿಯರು. ಆದರೆ ದೇವರು ವಿವಾಹ ಮಾಡಿಕೊಳ್ತಾ ಇದ್ದಾನೆ ಅಂತನ್ನೋದಕ್ಕಾಗಿ ಲಕ್ಷ್ಮೀದೇವಿ ಅವರಲ್ಲಿ ಸನ್ನಿಹಿತಳಾದ್ದು ಇಷ್ಟೇ ಅಲ್ಲ, ಯಾವ ಅನ್ನವನ್ನು ನಾವು ದೇವರಿಗೆ ನೈವೇದ್ಯ ಮಾಡಬೇಕಾಗಿದೆ ಆ ಅನ್ನದಲ್ಲಿಯೂ ಸಹ ಲಕ್ಷ್ಮೀದೇವಿ ಸನ್ನಿಹಿತಳಾಗ್ತಾಳಂತೆ. ಹೀಗೆ ವಿಹಿತವಾದ ಎಲ್ಲ ಪದಾರ್ಥಗಳಲ್ಲಿಯೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ. ಧನರಾಶಿಷು, ಧನದ ರಾಶಿಗಳಲ್ಲಿ, ರಾಶಿ ರಾಶಿ ಧನಗಳಲ್ಲಿಯೂ ಸಹ ಆ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ ಅನ್ನೋದಕ್ಕಾಗಿ ಆ ಧಾನ್ಯ ಧನಗಳ ಪೂಜೆಯನ್ನು, ಅಲ್ಲಿ ಲಕ್ಷ್ಮೀದೇವಿಯ ನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಸಂತತಂ ಲವಣೆ ಜ್ಯೇಷ್ಠ ಸದಾ ವಾಸಂ ಕರೋತಿ. ಈ ಉಪ್ಪಿನಲ್ಲಿ ಯಾವಾಗಲೂ ಜ್ಯೇಷ್ಠ ಅರ್ಥಾತ್ ಅಲಕ್ಷ್ಮೀದೇವಿ ಅಲ್ಲಿ ಸನ್ನಿಹಿತಳಾಗಿ ಇರ್ತಾಳಂತೆ ಅನ್ನೋದಕ್ಕಾಗಿಯೇ ಅದನ್ನು ಸಾಕ್ಷಾತ್ ಕೈಯಿಂದ ಮುಟ್ಟಬಾರದು ಅಂತ ಹೇಳ್ತಾರೆ. ಉಪ್ಪನ್ನು ಯಾಕೆ ಮುಟ್ಟಬಾರದು ಅಂತಂದರೆ ಇದಕ್ಕಾಗಿಯೇ. ಉಪ್ಪನ್ನು ಡೈರೆಕ್ಟಾಗಿ ಸಾಕ್ಷಾತ್ತಾಗಿ ತಿನ್ನಬಾರದು ಅಂತ ಹೇಳೋದು ಇದಕ್ಕಾಗಿಯೇ. ಉಪ್ಪನ್ನು ಜೊತೆಗೆ ತಿನ್ನೋದು, ಅನ್ನದ ಜೊತೆಗೆ ಹುಳಿಯ ಜೊತೆಗೆ ಬೆರೆಸಿಕೊಂಡು ಅದನ್ನು ತಿನ್ನಬೇಕೇ ಹೊರತು ಸಾಕ್ಷಾತ್ತಾಗಿ ಅದನ್ನು ಮುಟ್ಟೋದು, ಸಾಕ್ಷಾತ್ತಾಗಿ ಅದನ್ನು ತಿನ್ನೋದು, ಮತ್ತು ಸಾಕ್ಷಾತ್ತಾಗಿ ಹಲ್ಲು ತಿಕ್ಕೊಳ್ಳೋದಕ್ಕಾಗಿ ಉಪಯೋಗಿಸ್ಕೊಳ್ಳೋದು ಕೆಲವರು ಉಪಯೋಗಿಸ್ಕೊಳ್ತಾರೆ. ಉಪ್ಪಿನಿಂದ ಸಾಕ್ಷಾತ್ತಾಗಿ ಹಲ್ಲನ್ನು ತೆಗೆದುಕೊಳ್ತಾರೆ, ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಇದರ ಜೊತೆಗೆ ಸೇರಿದಾಗ ಅಲಕ್ಷ್ಮಿಯ ಸನ್ನಿಧಾನ ಹೊರಟೋಗ್ಬಿಡ್ತದೆ. ಎಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ ಅಲ್ಲಿ ಅದನ್ನು ಸ್ವೀಕಾರ ಮಾಡಿಬಿಟ್ರೆ ಅಲಕ್ಷ್ಮಿಯ ಸನ್ನಿಧಾನ ಹೊರಟೋಗ್ಬಿಡ್ತದೆ ಅನ್ನೋದಕ್ಕಾಗಿಯೇ ಕಾರಣವನ್ನು ಹೇಳ್ತಾರೆ. ಧರ್ಮಶಾಸ್ತ್ರದಲ್ಲಿ ಯುಕ್ತಿಗೆ ಅವಕಾಶವಿಲ್ಲ. ಅಲಕ್ಷ್ಮಿಯಲ್ಲಿರ್ತಾಳೆ ಅಂತಂದಮೇಲೆ ಹಾಕ್ಕೊಳ್ಬೇಕಾದ್ರೂ ಯಾಕೆ ಅಂತ ಪ್ರಶ್ನೆ. ಆದರೆ ಉಪ್ಪು ಬೇಕು. ಅಲಕ್ಷ್ಮಿ ಇದ್ದಾಳೆ, ಹೇಗೆ ಅಲಕ್ಷ್ಮಿ ಯಾವಾಗಿರ್ತಾಳೆ? ಪ್ರತ್ಯೇಕವಾಗಿ ಇದ್ದಾಗ ಅಲಕ್ಷ್ಮಿ ಇರ್ತಾಳೆ. ಈ ಒಂದು ಪದಾರ್ಥದಲ್ಲಿ, ಲಕ್ಷ್ಮಿಯ ಸನ್ನಿಧಾನ ಇರುವ ಪದಾರ್ಥದಲ್ಲಿ ಅದನ್ನು ಸೇರಿಸಿದಾಗ ಅಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ ಅಂತ ಇಟ್ಕೊಳ್ಬೇಕು ನಾವು ಅನ್ನೋದಕ್ಕಾಗಿ ಪ್ರತ್ಯೇಕವಾಗಿ ಅದನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಸಂತತಂ ಲವಣೆ ಜ್ಯೇಷ್ಠ ಸದಾ ವಾಸಂ ಕರೋತಿ ಅನ್ನೋದಕ್ಕಾಗಿಯೇನೆ ತಸ್ಯ ನಿಕ್ಷೇಪಣಂ ಪಾತ್ರೆ ವಾಮಪಾರ್ಶ್ವೇ ಪ್ರಚೋದಿತಂ. ಎಲೆಯಲ್ಲಿ ಎಡಕ್ಕೆ ಯಾಕೆ ಹಾಕ್ತಾರೆ ಉಪ್ಪನ್ನು ಅಂತಂದರೆ ಇದೇ ಕಾರಣಕ್ಕಾಗಿ. ಆ ಉಪ್ಪಿನಲ್ಲಿ ಲಕ್ಷ್ಮೀದೇವಿಯ ಆವಾಸ ಇರ್ತದೆ ಅನ್ನೋದಕ್ಕಾಗಿ ಬಲಕ್ಕೆ ಯಾವಾಗಲೂ ದೇವತೆಗಳಿರ್ತಾರೆ. ಬಲ ಅಂದ್ರೇ ಅದು ದೇವತೆಗಳು ಅಂತ ಅರ್ಥ, ಎಡ ಅಂದರೆ ಬೇಡಾದವರು ಅಂತ ಅರ್ಥ ಅನ್ನೋದಕ್ಕಾಗಿ ಎಡಭಾಗದಲ್ಲಿ ಮತ್ತೆ ಆ ಉಪ್ಪನ್ನು ಹಾಕಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಈ ಪ್ರಸಂಗದಲ್ಲಿ ಮಾತ್ರ ಹೀಗೆ ತಿಳ್ಕೊಳ್ಬೇಕು. ಹಾಗಾದರೆ ಇದೇ ಯುಕ್ತಿಯನ್ನು ತಿಳಿದುಕೊಂಡು ಭಕ್ಷ್ಯಭೋಜ್ಯಗಳನ್ನು ಎಡಕ್ಕೆ ಹಾಕಬೇಕಲ್ಲ, ಹಾಗಾದರೆ ಅಲ್ಲಿ ಅಲಕ್ಷ್ಮಿ ಇದ್ದಾಳೇನು ಅಂತ ಯುಕ್ತಿಯಿಂದ ನಾವಲ್ಲಿ ಅಲಕ್ಷ್ಮಿಯ ಸನ್ನಿಧಾನ ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಶಾಸ್ತ್ರದಿಂದ ಸ್ಮೃತಿಗಳಿಂದ ಯಾರು ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಕಾರಣ ಹೇಳಿದ್ದಾರೆ, ಅಲಕ್ಷ್ಮಿಯ ಆವಾಸ ಅನ್ನೋದಕ್ಕಾಗಿ ಎಡಭಾಗಕ್ಕೆ ಅದನ್ನು ಹಾಕಬೇಕು ಅಂತ ಹೇಳಿ. ಹಾಗಾದರೆ ಭಕ್ಷ್ಯಭೋಜ್ಯಗಳು ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಅಲಕ್ಷ್ಮಿಯ ಸನ್ನಿಧಾನ ಏನಲ್ಲ, ಆದರೂ ಸಹ ಅದಕ್ಕೆ ವಿಧಾನ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಅನ್ನದ ಎಡಭಾಗದಲ್ಲಿ ಅದನ್ನು ಹಾಕಬೇಕಷ್ಟೇ. ಮತ್ತು ವಾಮಪಾರ್ಶ್ವೇ ಪ್ರಚೋದಿತಂ. ಸ್ಮೃತಿ ತಿಳಿಸ್ತಾರೆ. ಅದಾದ ಮೇಲೆ ದಕ್ಷಿಣೇ ಪರಮಾನ್ನಸ್ಯ ಅನ್ಯಸ್ಯ ದಕ್ಷಿಣೇ ಭಾಗೆ ಸೂಪಸ್ಥಾನಂ ಪ್ರಚಕ್ಷತೆ. ಲೌಗಾಕ್ಷಿ ಋಷಿಗಳು ಮತ್ತೊಂದು ಮಾತನ್ನು ಹೇಳ್ತಾರೆ. ಪಾಯಸವನ್ನು ದಕ್ಷಿಣೇ ಪರಮಾನ್ನಸ್ಯ ಬಲಭಾಗದಲ್ಲಿ ಮತ್ತು ಪಾಯಸವನ್ನು ಬಡಿಸಬೇಕು, ಹಾಗೇನೆ ತವ್ವೆಯನ್ನು ಕೂಡ ಬಲಭಾಗದಲ್ಲಿ ಬಡಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸಂಪ್ರದಾಯವೂ ಇದೆ. ದಕ್ಷ ಸ್ಮೃತಿಯಲ್ಲಿ ಉಳಿದ ವಿಚಾರವನ್ನು ತಿಳಿಸ್ತಾರೆ. ಶಾಕಾದಿ ಪುರತ ಸ್ಥಾಪ್ಯಂ
ಮಧ್ಯೆ ಅನ್ನಂ ಪರಿವೇಶಯೇ. ಪಲ್ಯ ಕಾಯಿ ಮುಂತಾದವುಗಳೇನಿದೆಯಲ್ಲ ಪುರತಃ ಸ್ಥಾಪ್ಯಂ, ಎಲೆಯ ಮುಂದೆಗಡೆಗೆ ಆ ಪಲ್ಯಕಾಯಿಗಳನ್ನೆಲ್ಲ ಇಡಬೇಕು. ಅನ್ನವನ್ನು ಮಧ್ಯದಲ್ಲಿ ಹಾಕಬೇಕು. ಮಧ್ಯೆ ಅನ್ನಂ ಪರಿವೇಶವೇ, ಅನ್ನವನ್ನು ಮಧ್ಯದಲ್ಲಿ ಬಡಿಸಬೇಕು ಅಂತ ದಕ್ಷರು ಹೇಳ್ತಾರೆ. ವ್ಯಾಸಸ್ಮೃತಿಯಲ್ಲಿಯೂ ಸಹ ಇದೇ ಮಾತನ್ನು ತಿಳಿಸಿದ್ದಾರೆ. ಅನ್ನಂ ಮಧ್ಯೆ ಪ್ರತಿಷ್ಠಾಪ್ಯ, ಅನ್ನವನ್ನು ಮಧ್ಯದಲ್ಲಿ ಹಾಕಿ ದಕ್ಷಿಣೆ ಘೃತ ಪಾಯಸಂ, ಬಲಭಾಗದಲ್ಲಿ ತುಪ್ಪ ಒಂದು ಹೆಚ್ಚು ಹೇಳಿದರು, ತುಪ್ಪ, ಆಮೇಲೆ ಪಾಯಸ, ಹಿಂದೆ ಹೇಳಿದ್ದು ತವ್ವೆ, ಈ ಮೂರನ್ನು ಬಲಭಾಗದಲ್ಲಿ ಹಾಕಬೇಕು. ಶಾಕಾದಿ ಪುರತಸ್ಥಾಪ್ಯಂ, ಪಲ್ಯಕಾಯಿ ಚಟ್ನಿ ಗೊಜ್ಜು ಇತ್ಯಾದಿಗಳನ್ನೇನು ಮಾಡಿರ್ತೀವಲ್ಲ ಅದನ್ನು ಎಲೆಯ ಮುಂಭಾಗದಲ್ಲಿ ಅದನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದಾದ ಮೇಲೆ ಯಾವುದು ಅಂತ ಅನ್ನೋ ಕ್ರಮವನ್ನೇನು ಹೇಳಿಲ್ಲ, ಮುಂದೆ ಹಾಕಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಯಥಾಕ್ರಮ ಹಾಕ್ತಾ ಇರೋದು. ಶಾಕಾದಿ ಪುರತಸ್ಥಾಪ್ಯಂ ಭಕ್ಷ್ಯಂ ಭೋಜ್ಯಂಚ ವಾಮತಃ, ಉಳಿದ ಭಕ್ಷ್ಯ ಭೋಜ್ಯಗಳೇನಿದೆಯಲ್ಲ ಪಾಯಸವನ್ನು ಬಿಟ್ಟು ಆ ಭಕ್ಷ್ಯ ಭೋಜ್ಯಗಳೆಲ್ಲವನ್ನೂ ಕೂಡ ಎಡಭಾಗದಲ್ಲಿ ಅದನ್ನು ಬಡಿಸಬೇಕು ಅಂತ ಅನ್ನೋದನ್ನು ವ್ಯಾಸರು ತಿಳಿಸ್ತಾರೆ, ವೇದವ್ಯಾಸ ದೇವರು ತಿಳಿಸ್ತಾರೆ. ಇನ್ನೊಂದು ವಿಶೇಷವಾದ ಮಾತನ್ನು ಲೌಗಾಕ್ಷಿಗಳು ತಿಳಿಸ್ತಾರೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಬಡಿಸ್ಲಿಕ್ಕೆ ಮತ್ತೆ ಸಮೂಹ ಇದ್ದಲ್ಲಿ ಆಗೋದಿಲ್ಲ, ಆದರೆ ಆ ರೀತಿಯಾದ ಬಡಿಸುವಿಕೆ ಇರಬೇಕು ಅಂತ ಹೇಳ್ತಾರೆ, ಹೀಗೆ ಬಡಿಸ್ಬೇಕು ಅಂತ ಹೇಳ್ತಾರೆ. ಶಾಕಾನಾಮಪಿ ಸರ್ವೇಷಾಂ ಪಕ್ವಾನಾಂ ಪರಿವೇಷಣೆ ಮಿಥೋ ಯೋಗೋ ಯಥಾನಸ್ಯ ತಥಾ ಪಾತ್ರೆ ಪ್ರಸಾದಯೇ. ಬಡಿಸ್ಬೇಕಾದ್ರೆ ಬಹಳ ಪಲ್ಯ ಇವೆ ಅಂತ ಹೇಳಿ ಒಂದಕ್ಕೆ ಒಂದು 10 ಹಾಗೆ ಬಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಏನ್ರಿ ಊಟ ಕುಳಿತ ಮೇಲೆ ಎಲ್ಲ ಎಂಜಲೆ ಆಗೋದಲ್ಲ, ಸೇರಿದರೆ ಏನಾಗ್ತದೆ? ಯುಕ್ತಿಗೆ ಅವಕಾಶವಿಲ್ಲ. ಧರ್ಮಶಾಸ್ತ್ರದಲ್ಲಿ ನೋಡಿ, ಇದನ್ನು ಗಟ್ಟಿಯಾಗಿ ತಿಳಿದುಕೊಳ್ಳಿ. ಧರ್ಮಶಾಸ್ತ್ರ ಅಂದರೆ ವಾಕ್ಯಾತ್ ಪ್ರವೃತ್ತಿ ವಾಕ್ಯಾನ್ ನಿವೃತ್ತಿ. ವಾಕ್ಯ ಇದೆ ಮಾಡಬೇಕು, ವಾಕ್ಯ ನಿಷೇಧ ವಾಕ್ಯ ಇದೆ ಬಿಡಬೇಕಷ್ಟೇ. ಯಾಕೆ ಅಂತನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆಗೆ ಸರ್ವಥಾ ಅವಕಾಶ ಧರ್ಮಶಾಸ್ತ್ರದಲ್ಲಿ ಇಲ್ಲ ಅನ್ನೋದಕ್ಕಾಗಿ ಹೇಳಿದ್ದಾರೆ, ಮಾಡಬೇಕಷ್ಟೇನೆ. ಇಲ್ಲಿ ಹೇಳ್ತಾರೆ ಶಾಖಾನಾಮಪಿ ಸರ್ವೇಷಾಂ ಪಕ್ವಾನಾಂ ಪರಿವೇಷಣೆ, ಪಕ್ವವಾದ ಎಲ್ಲ ಶಾಖೆಗಳನ್ನು ಪಲ್ಯಕಾಯಿಗಳನ್ನು ಬಡಿಸ್ಬೇಕಾದ್ರೆ ಮಿಥೋಯೋಗೋ ಯಥಾನಸ್ಯ, ಪರಸ್ಪರ ಅವು ಅಂಟಿಕೊಳ್ಳಬಾರದು ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಸ್ವಲ್ಪ ಸ್ವಲ್ಪ ಸ್ಥಳ ಬಿಟ್ಟು ಹತ್ತಿಕೊಳ್ಳದೇ ಇದ್ದಂತೆ, ಒಂದಕ್ಕೆ ಒಂದು ಆ ಪಕ್ವವಾದ ಪದಾರ್ಥಗಳು ಅಂಟಿಕೊಳ್ಳದೇ ಇದ್ದಂತೆ ಆ ಎಲ್ಲ ಪದಾರ್ಥಗಳ ಪರಿವೇಷಣವನ್ನು ಬಡಿಸೋದನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಥಾನಸ್ಯ ತಥಾ ಪಾತ್ರೆ ಪ್ರಸಾದಯೇ, ಆ ರೀತಿಯಾಗಿ ಮತ್ತು ಅವುಗಳನ್ನು ಬಡಿಸಬೇಕು ಅಂತ ಹೇಳ್ತಾರೆ. ಹಾಗೆ ಬಡಿಸಿದರೆ ಏನಾಗ್ತದೆ ಅಂತ ಹೇಳಿ ನಿಂದೆಯನ್ನು ಮಾಡ್ತಾರೆ. ನಿಂದೆ ಅಂದರೆ ಸಂಪೃಕ್ತವಾಗುವಂತೆ, ಒಂದು ಪದಾರ್ಥಕ್ಕೆ ಮತ್ತೊಂದು ಪದಾರ್ಥ ಹತ್ತುವಂತೆ ಬಡಿಸಿದರೆ ಏನಾಗ್ತದೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಸೂಪಮನ್ನೇನ ಸಂಪೃಕ್ತಂ ಯಃ ಕುರ್ಯಾತ್ ಪರಿವೇಷಣಂ ಸಸೂನಸ್ಯಾದಷ್ಟ ಜನ್ಮ ತಸ್ಮಾತ್ ತತ್ ಪರಿವರ್ಜಯೇ. ಅನ್ನಕ್ಕೆ ಸಾಮಾನ್ಯವಾಗಿ ಬಡಿಸುವವರು ಹಾಗೆ ಬಡಿಸ್ತಾ ಇರ್ತಾರೆ, ಆದರೆ ಅನ್ನದ ಮೇಲೆ ತವೆ ಹಾಕಬಾರ್ದು. ಈಗ ನಾವು ತಿಳಿದ್ವಲ್ಲ, ಬಲಭಾಗದಲ್ಲಿ ಅಂತ ಹೇಳಿ ಪಾಯಸ ತವೆ ಕೂಡಬಾರ್ದು. ಮತ್ತೆ ಎಷ್ಟು ಸೂಕ್ಷ್ಮವಾಗಿ ಬಡಿಸ್ಬೇಕು ಅಂತ ಹೇಳಿದ್ದಾರೆ ನೋಡ್ರಿ. ಎಲೆ ಚಿಕ್ಕದಿದ್ರೆ ಆ ಎಲೆ ಚಿಕ್ಕದಾದ ಎಲೆಗೆ ತಕ್ಕಷ್ಟು ಪದಾರ್ಥಗಳನ್ನೇ ಮಾಡಬೇಕು. ಜಾಸ್ತಿ ಪದಾರ್ಥಗಳನ್ನು ಮಾಡಿದರೆ ಅದಕ್ಕೆ ತಕ್ಕಂತೆ ಎಲೆಯನ್ನು ತಂದ್ಕೊಳ್ಬೇಕು. ದೊಡ್ಡದಾದ ಎಲೆಯನ್ನು ತಂದುಕೊಂಡು ಆ ರೀತಿಯಾಗಿ ಬಡಿಸ್ಬೇಕು. ಇಲ್ಲೇ ಹೋದರೆ ಕ್ರಮವಾಗಿ ಬಡಿಸ್ತಾ ಹೋಗ್ಬೇಕು, ಒಂದಾದ ಮೇಲೆ ಹಿಡಿಸೋದಿಲ್ಲ. ನಾವೆಷ್ಟು ಮಾಡಿದ್ದೇವೆ ಅಂತ ತೋರಿಸೋದಕ್ಕಾಗಿ ಮತ್ತೆ ಎಲೆಯಲ್ಲಿ ಎಲ್ಲ ಸೇರುವ ಹಾಗೆ ಬಡಿಸ್ಬಾರ್ದು. ಒಂದಾದ ನಂತರ ಒಂದು ತಿಂದ ಮೇಲೆ ಒಂದು ಹೀಗೂ ಬಡಿಸ್ಲಿಕ್ಕೆ ಅವಕಾಶ ಇರ್ತದೆ ಅನ್ನೋದಕ್ಕಾಗಿ ಇದನ್ನು ಗಮನಿಸಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಸೂಪಮನ್ನೇನ ಸಂಪೃಕ್ತಂ, ಅನ್ನದ ಜೊತೆಗೆ ಸೇರುವಂತೆ ತೌವೆಯನ್ನು ಬಡಿಸಿದರೆ ಅಲ್ಲ, ಅದು ಜೊತೆಗೆ ತಿನ್ನೋದೇ, ಆಮೇಲೆ ಅನ್ನದ ಮೇಲೆ ಹಾಕ್ಕೊಂಡೇ ಅದನ್ನು ತಿನ್ನೋದು. ಆದರೂ ಸಹ ಬಡಿಸ್ಬೇಕಾದ್ರೆ ಹೇಗೆ, ಏನು ವಿಶಿಷ್ಟ ನೋಡಿ. ಏನೇನೂ ಯುಕ್ತಿಗೆ ಇಲ್ಲಿ ಅವಕಾಶವಿಲ್ಲ, ಏನೇನೂ ಸಂಬಂಧವಿಲ್ಲ ಯುಕ್ತಿಗೆ ಇಲ್ಲಿ. ಹಾಕೋದು ಬೇರೆಯೇ, ಆಮೇಲೆ ನಾವು ಅದನ್ನು ಅನ್ನದ ಜೊತೆಗೆ ಸೇರಿಸ್ಕೊಂಡೇ ತಿನ್ನೋದು. ಅಲ್ಲಿ ಸಂಪರ್ಕ ಆಯ್ತಲ್ಲ ಅನ್ನದ ಜೊತೆಗೆ. ಆದ್ದರಿಂದ ಇದೇನಿದು ಅಂತ ಹೇಳಿ ಯುಕ್ತಿಗೆ ಅವಕಾಶ ಇಲ್ಲವೇ ಇಲ್ಲ. ಬಡಿಸ್ಬೇಕಾದ್ರೆ ಮಾತ್ರ ಬಿಡಿಸಿ ಬಿಡಬೇಕು. ಇದು ಬೇರೆ ತೌವೆ, ಇದು ಅನ್ನ ಅಂತ ಪ್ರತ್ಯೇಕವಾಗುವಂತೆ ಅದನ್ನು ಬಡಿಸ್ಬೇಕು. ಸಂಪರ್ಕವಾಗುವಂತೆ ಯಾರು ಪರಿವೇಷಣ ಮಾಡ್ತಾರೆ, ಯಾರು ಬಡಿಸ್ತಾರೆ, ಸಸೂನಸ್ಯಾದ ಅಷ್ಟ ಜನ್ಮ, ಮುಂದೆ 8 ಜನ್ಮಗಳವರೆಗೆ ಅವನ ಅಪರಾಧಿಯಾಗಿಬಿಡ್ತಾನಂತೆ. ಆ ಅಪರಾಧ 8 ಜನ್ಮಗಳ ತನಕ ಬರ್ತದಂತೆ. ಗಾಬರಿಯಾಗೋದು ಬೇಡ, ಅದರಿಂದೇನು ಭಾರೀ ದೊಡ್ಡ ಅನರ್ಥ ಆಗೋದಿಲ್ಲ. ಸಣ್ಣ ಪುಟ್ಟ ಅನರ್ಥಗಳಿದೆ ಇವೆಲ್ಲ. ಅಂತೂ ಈ ಸಂಸಾರದಲ್ಲಂತೂ ಇದ್ದೇ ಇರ್ತೀವಲ್ಲ ನಾವು, ಇನ್ನು 8 ಜನ್ಮಗಳ ತನಕ ಸಂಸಾರದಲ್ಲಿ ಇರ್ತೇವೆ. ಇದಂತೂ ತಪ್ಪಿದ್ದಲ್ಲ, ಇದನ್ನಂತೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲ.
ಹೀಗಾಗಿ ಆವಾಗ ಆವಾಗ ಸಣ್ಣ ಪುಟ್ಟ ಕ್ಲೇಶಗಳು ದುಃಖಗಳು ಏನಾಗ್ತದಲ್ಲ ಈ ತರಹದ ಅಪರಾಧಗಳಿಂದ ಆಗ್ತದೆ. 8 ಜನ್ಮಗಳ ತನಕ ಅದು ನಮ್ಮ ಜೊತೆಗೆ ಬಿಡೋದಿಲ್ಲ. ಏನೋ ಸಣ್ಣ ಪುಟ್ಟ ಆವಾಗ ಆವಾಗ ಅದು ಶಾಕ್ ಕೊಡ್ತಾ ಹೋಗ್ತದೆ ಅಷ್ಟೇ, ಸ್ವಲ್ಪ ಸ್ವಲ್ಪ. ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಇಷ್ಟು ದೊಡ್ಡ ಸಂಸಾರದಲ್ಲೇ ಬಿದ್ದಿದ್ದೇವೆ ಅಂತಂದ ಮೇಲೆ ಆ ಸಣ್ಣ ಪುಟ್ಟ ದುಃಖಗಳಿಗೆ ಯಾಕೆ ಇದು ಮಾಡೋದು ಅಂಥೇಳಿ ಮತ್ತೆ ಸಂಪರ್ಕವಾಗೋ ಹಾಗೆ ಬಡಿಸ್ಬೇಕು ಅಂತ ಅಭಿಪ್ರಾಯ ಅಲ್ಲ. ಗಾಬರಿ ಆಗಬಾರದು ಅಂತ ಅನ್ನೋದಕ್ಕಾಗಿ ಬಡಿಸ್ಬೇಕಾದ್ರೆ ಆ ಎಚ್ಚರಿಕೆ ಇರಬೇಕು ಅಂತ ಅನ್ನೋದನ್ನು ಮಾತ್ರ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸಸೂನಸ್ಯಾದಷ್ಟ ಜನ್ಮ, ಆದ್ದರಿಂದಾಗಿ ತಸ್ಮಾತ್ ತಪ್ಪರಿವರ್ಜಯೇ, ಸಂಪರ್ಕವಾಗುವಂತೆ ಬಡಿಸುವುದನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಸಂಪರ್ಕವಾಗುವಂತೆ ಸರ್ವಥಾ ಬಡಿಸಬಾರದು, ಪ್ರತ್ಯೇಕವಾಗಿ ಇರುವಂತೆ, ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬೇಕು, ಸ್ಥಳ ಬೇಕು, ಸ್ಥಳಾವಕಾಶ ಬೇಕು. ಇವತ್ತು ಎಲೆಯಲ್ಲಿ ಬಡಿಸೋದಲ್ಲ, ಎಲೆಯೇ ಹತ್ತಿಯುವಂತೆ ಹಾಕಿಬಿಟ್ಟಿರ್ತಾರೆ. ಒಂದಕ್ಕೆ ಇನ್ನೊಂದು ಎಲೆ ಹತ್ತುವಂತೇನೆ ಎಲೆಯನ್ನು ಹಾಕಿಬಿಟ್ಟಿರ್ತಾರೆ. ಸರ್ವಥಾ ಹಾಗಾಗೋದಲ್ಲ, ಪ್ರಶಸ್ತವಾದ ಜಾಗ ಇರಬೇಕಂತೆ ಒಬ್ಬರಿಗೆ ಇನ್ನೊಬ್ಬರಿಗೆ ಹಾಕಬೇಕಾದ್ರೆ ಅನ್ನೋದಕ್ಕಾಗೇನೆ ಶಾಸ್ತ್ರ ಹೇಳೋದು ಬಹಳ ಬ್ರಾಹ್ಮಣರನ್ನು ಹಚ್ಕೊಳ್ಬೇಡಿ ಅಂತ. ಯಾಕೆಂದರೆ ಇದೇ ಕಾರಣಕ್ಕಾಗಿ ಮೊಟ್ಟ ಮೊದಲಿಗೆ ಸ್ಥಳ ಸಂಕೋಚ. ಶ್ರಾದ್ದದ ಪ್ರಸಂಗ ಬಂದಾಗ ಹೇಳೋದೇ ಇದು. ನಮ್ಮ ನಕುರು ಯಾತ್ ಶ್ರಾದ್ದ ವಿಸ್ತಾರಂ ಅಂತ ಅಲ್ಲಿ ಹೇಳ್ತಾರೆ. ಶ್ರಾದ್ದವನ್ನು ವಿಸ್ತಾರವಾಗಿ ಮಾಡಬಾರದು ಅಂತ ಅದರ ಅರ್ಥ ತಿಳಿದಿದ್ದಾರೆ ಕೆಲವರು. ನಕುರು ಯಾತ್ ಶ್ರಾದ್ದ ವಿಸ್ತಾರಂ, ಅದರ ಅರ್ಥ ಶ್ರಾದ್ದವನ್ನು ವಿಸ್ತಾರವಾಗಿ ಮಾಡಬಾರದು, ಸಂಕ್ಷೇಪವಾಗಿ ಮಾಡಿಬಿಡಬೇಕು ಅಂತ ಕೆಲವರು ಅರ್ಥವನ್ನು ತಿಳಿದು ಹಾಗೇನೆ ಮಾಡಿಸ್ತಾರೆ, ಸಂಕ್ಷಿಪ್ತವಾಗಿ ಮಾಡಿಸ್ಬಿಡ್ತಾರೆ. ಹಾಗಲ್ಲ, ಶ್ರಾದ್ದ ವಿಸ್ತಾರವಾಗಿ ಮಾಡಬಾರದು ಅಂತ ಅಂದರೆ ಶ್ರಾದ್ದದಲ್ಲಿ 5 ವಿಸ್ತಾರವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಇದು ಬ್ರಾಹ್ಮಣ. ಮನೆ ಸಣ್ಣದಿದೆ, 10 ಜನ ಬ್ರಾಹ್ಮಣರಿಗೆ ಹೇಳಿಬಿಟ್ರೆ ಎಲ್ಲಿ ಕೂಡಿಸ್ಲಿಕ್ಕಾಗ್ತದೆ? ಕೂಡಿಸ್ಲಿಕ್ಕಾಗೋದಿಲ್ಲ, ಮಡಿಯನ್ನು ಮಾಡ್ಲಿಕ್ಕಾಗೋದಿಲ್ಲ ಬಹಳ ಜನರಿಗೆ ಹೇಳಿಬಿಟ್ರೆ. ದೊಡ್ಡ ಮನೆ ಇದೆ, 100 ಜನ ಪ್ರಶಸ್ತವಾಗಿ ಕೊಡ್ಲಿಕ್ಕಾಗ್ತದೆ, 100 ಜನರಿಗೂ ಬಡಿಸ್ಲಿಕ್ಕಿದ್ದಾರೆ ಏಕಕಾಲದಲ್ಲಿ, ಅವಶ್ಯವಾಗಿ ಹೇಳ್ಬೋದು, ಏನು ತೊಂದರೆ ಇಲ್ಲ. ಶ್ರಾದ್ದವನ್ನು ವಿಸ್ತಾರವಾಗಿ ಮಾಡಬಾರದು, ಅನೇಕ ಬ್ರಾಹ್ಮಣರನ್ನು ಕರಿಬಾರದು ಅಂತ ಅರ್ಥ ಅಲ್ಲ. ರಾಜಾಧಿರಾಜ, ಮಹಾರಾಜ ಅಥವಾ ಬೇಕಾದಷ್ಟು ಸಮೃದ್ಧಿ ಇದ್ದವನು, ಶ್ರೀಮಂತನಾದವನು, ಭಾರಿ ದೊಡ್ಡ ಮನೆ ಇದ್ದವನು, ಮಡಿಗೆ ಯಾವುದೇ ತರಹದ ಸಂಕೋಚವಾಗದೇ ಇರುವಂತೆ ಸ್ಥಳ ಇದೆ, ದಕ್ಷಿಣೆ ಕೊಡೋದಕ್ಕಾಗಿ ಸಂಕೋಚವಾಗದೇ ಇದ್ದಂತೆ ಶ್ರೀಮಂತಿಕೆ ಇದೆ, ಎಲ್ಲವೂ ಇದೆ. ಆ ಸಂದರ್ಭದೊಳಗೆ ಬೇಕಾದಷ್ಟು ಜನನ ಕರಿಬೋದು. ಮನೆಯಲ್ಲಿ ಕೂಡಲಿಕ್ಕೆ 4 ಜನರಿಗೆ ಆಗ್ತದೆ ಊಟಕ್ಕೆ. ಆ 4 ಜನರು ಕೂಡುವ ಸ್ಥಳದಲ್ಲಿ 10 ಜನರನ್ನು ಕರೆದು ಬಿಟ್ಟು ಎಲೆಯನ್ನು ಹಾಕಿದರೆ ಆವಾಗ ಮಳೆ ವ್ಯತ್ಯಾಸವಾಗಿ ಅಶುದ್ಧಿಯಾಗಿಬಿಡ್ತದೆ ಎಲ್ಲ ಕಡೆಗೆ. ಅದರಿಂದ ತಪ್ಪಾಗ್ತದೆ, ಪಾಪ ಬರ್ತದೆ ಅನ್ನೋದಕ್ಕಾಗಿ ಯಾವುದೇ ಕರ್ಮವನ್ನು ವಿಸ್ತಾರವಾಗಿ ಮಾಡೋದು ಬೇಡ. ನಮ್ಮ ತಾಕತ್ತು ಎಷ್ಟಿದೆ, ನಮ್ಮ ಯೋಗ್ಯತೆ ಎಷ್ಟಿದೆ, ನಮ್ಮ ಮನೆ ಎಷ್ಟಿದೆ, ಮಡಿಯನ್ನು ಕಾಪಾಡಿಕೊಳ್ಳಿಕ್ಕೆ ಹೇಗಾಗ್ತದೆ, ಅದಕ್ಕೆ ಅನುಗುಣವಾಗಿ ನಾವು ಬ್ರಾಹ್ಮಣರನ್ನು ಕರಿಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಇರಲಿ, ಅಂತೂ ಇದೊಂದು ಕಾರಣ, ಬಡಿಸುವುದು ಹೀಗೆ ಬಡಿಸಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಶುಭಾಶುಭ ಕರ್ಮಗಳಲ್ಲಿ ಯಾವ ಯಾವ ಪದಾರ್ಥಗಳನ್ನು ಉಪಯೋಗಿಸ್ಬೇಕು, ಎಲ್ಲ ಪದಾರ್ಥಗಳನ್ನು ಹೇಳೋದಿಲ್ಲ, ಆದರೆ ಅಶುಭ ಕರ್ಮಗಳಲ್ಲಿ ಉದ್ದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅರ್ಥಾತ್ ಶ್ರಾದ್ದ ಮುಂತಾದ ಕರ್ಮಗಳು. ನಿಜವಾಗಿ ಅಶುಭ ಅಂತಂದರೆ ಏನು, ಅಶುಭ ಅಂದರೆ ಏನು ಅದರ ಅರ್ಥ ನಾವು ತಿಳ್ಕೊಳ್ಬೇಕು. ಅದನ್ನು ಶ್ರಾದ್ದ ಮಾಡೋದರಿಂದ ಪಾಪ ಬರ್ತದೆ ಅಂತ ಅರ್ಥನಾ? ಅಶುಭ ಕರ್ಮ ಅಂದರೆ ನಿಷಿದ್ಧ ಕರ್ಮ ಅಂತ ಅರ್ಥನಾ? ಇಲ್ಲಿ ಅಶುಭ ಕರ್ಮ ಅಂದರೆ ನಿಷಿದ್ಧ ಕರ್ಮ ಅಂತ ಅರ್ಥ ಅಲ್ಲ. ಶುಭ ಕರ್ಮ ಅಂತಂದರೆ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಅಥವಾ ಒಂದು ಸಂಸ್ಕಾರ ಮಾಡೋದಕ್ಕಾಗಿ ಮಾಡುವ ಕರ್ಮಗಳನ್ನು ಶುಭ ಕರ್ಮ ಅಂತ ರೂಢಿಯಿಂದ ನಾವು ಕರೆಯೋದಷ್ಟೇ. ಪಿತೃಕರ್ಮವನ್ನು ಅಶುಭ ಕರ್ಮ ಅಂತ ರೂಢಿಯಿಂದ ಕರೆದದ್ದಷ್ಟೇ ಹೊರತು ನಿಜವಾಗಿ ಅದನ್ನು ಮಾಡೋದರಿಂದ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ. ಶ್ರಾದ್ದ ಮಾಡಿದರೆ ಅಶುಭ ಬರ್ತದೆ, ಅಶುಭವಾಗ್ತದೆ ಅಲ್ಲ, ಅಥವಾ ಶ್ರಾದ್ದ ಮಾಡಿದರೆ ಅಲ್ಪ ಪುಣ್ಯ ಬರ್ತದೆ ಅಂತೂ ಅಲ್ಲ. ಶ್ರಾದ್ದ ಕರ್ಮ ಮಾಡೋದರಿಂದ ಅವೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳಿದ್ದಾರೆ. ಹೀಗಿದ್ದಾಗ ಅದು ಅಶುಭ ಅಂತ ಹೇಗಂತೀವಿ ನಾವು? ಯಾಕನ್ನಬೇಕು? ಸುಮ್ಮನೆ ರೂಢಿ ಅಷ್ಟೇ. ಅದನ್ನು ವ್ಯವಹಾರ ಗೊತ್ತಾಗೋದಕ್ಕಾಗ ಆ ರೀತಿಯಾದ ವ್ಯವಹಾರ ಶುಭ ಅಶುಭ ಅಂತ ವ್ಯವಹಾರ ಅಷ್ಟೇ ಹೊರತು ವಾಸ್ತವಿಕವಾಗಿ ಸರ್ವಥಾ ಅದು ಶ್ರಾದ್ದ ಅಂತ ಅನ್ನೋದು ಅಶುಭ ಅಲ್ಲ. ಅದನ್ನು ತಿಳ್ಕೊಳ್ಳಿ ಮೊದಲಿಗೆ. ಆಯಿತು, ಅಂತೂ ಪಿತೃಕರ್ಮದಲ್ಲಿ ಎಳ್ಳನ್ನು ಬಳಸಬೇಕು, ಪಿತೃಕರ್ಮದಲ್ಲಿ ಉದ್ದನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಆ ಧಾನ್ಯಗಳನ್ನು ಶುಭ ಕರ್ಮಗಳಲ್ಲಿ ಬಳಸಬಾರದು ಅಂತ ಕೆಲವು ಕಡೆಗೆ ವಚನಗಳಿವೆ. ಆದರೆ ಯಾಕಾಗಿ ಬಳಸಬಾರದು ಅದನ್ನು ತಿಳ್ಕೊಂಡಿರಬೇಕಲ್ಲ ಅನ್ನೋದಕ್ಕಾಗಿ ವಿಶೇಷವಾದ ಹಲವು ಮಾತುಗಳನ್ನು, ಹಲವು ವಿಧಾನಗಳನ್ನು ಈ ಸ್ಮೃತಿಗಳಲ್ಲಿ ನಮಗೆ ತಿಳಿಸ್ತಾರೆ. ದೈವಕೃತ್ಯೇಷು ಸರ್ವೇಷು ಮುದ್ಗಸೂಪ ವಿಕಲ್ಪತಃ. ದೈವಿಕ ಕರ್ಮಗಳಲ್ಲಿ ಮನೆಯಲ್ಲಿ ಏನೋ ಉತ್ಸವ ಹೋಮಗಳು ಅಥವಾ ವಿವಾಹ ಉಪನಯನ ಮುಂತಾದ ಮಹೋತ್ಸವಗಳು ಮನೆಯಲ್ಲಿ ಮಾಡ್ತಾ ಇದ್ದರೆ ಆವಾಗ ಹುಳಿಯನ್ನು ತೊವ್ವೆಯನ್ನು ಯಾವುದರಿಂದ ಮಾಡಬೇಕು ಅಂತ ಅಂದರೆ ಹೆಸರು ಬೇಳೆಯಿಂದ ಮಾಡೋದೇನಿದೆಯಲ್ಲ ವಿಕಲ್ಪ.
ನಮ್ಮ ಆರೋಗ್ಯಕ್ಕೆ ಅಥವಾ ಎಲ್ಲರಿಗೆ ಅದರಿಂದ ಒಳ್ಳೆಯದಾಗ್ತದೆ, ಹಿತವಾಗಿರ್ತದೆ ಆಹಾರ ಅಂತ ಎಲ್ಲರಿಗೆ ಅಪೇಕ್ಷೆ ಪಟ್ಟಿದ್ರೆ ಅವಶ್ಯವಾಗಿ ಹೆಸರು ಬೇಳೆಯಿಂದ ತೌಬೆಯನ್ನು ಮಾಡಬಹುದು. ದೈವ ಕರ್ಮದಲ್ಲಿ ಬಳಸಬಾರದು ಅಂತ ಅನೇಕ ಕಡೆಗೆ ಹೇಳ್ತಾರೆ. ದೈವ ಕರ್ಮದಲ್ಲಿ ಹೆಸರು ಬೇಳೆಯನ್ನು ಬಳಸಬಾರದು ಅಂತ ಹೇಳ್ತಾರೆ. ಮತ್ತೆ ಕೋಸಂಬರಿ ಮಾಡೋದಾದರೂ ಕಡ್ಲಿಬೇಳೆ ಹಾಕಬೇಕು ಅದರ ಜೊತೆಗೆ ಅಂತ ಹೇಳ್ತಾರೆ. ಇಲ್ಲ ಅಂತ ಅಲ್ಲ. ಆದರೆ ಋಷಿಗಳ ವಚನ ಏನು ಅಂತ ಅಂದರೆ ದೈವ ಕೃತ್ಯೇಶು ಸರ್ವೇಷು ಮುದ್ಗಸೂಪ ವಿಕಲ್ಪತಃ. ವಿಕಲ್ಪ ಅದು ಬೇಕಾದರೆ ಮಾಡಬಹುದು, ಬೇಡಾದರೆ ಬಿಡಬಹುದು. ಮಾಡಲೇಬಾರದು ಅಂತ ನಿಷಿದ್ಧ ಅಲ್ಲ. ನೋಡಿ, ಇದಕ್ಕೆಲ್ಲ ಪ್ರಮಾಣವೇ ಶರಣ ಇದು ನಮಗೆ. ನಮ್ಮಲ್ಲಿ ಸಂಪ್ರದಾಯ ಹೇಗಿದೆ ಇರಬಹುದಿಲ್ಲ ಅಂತ ಅಲ್ಲ, ಆದರೆ ಪ್ರಮಾಣ ಒಂದಿದೆ ಅಲ್ಲ. ಪ್ರಮಾಣಕ್ಕೆ ಅನುಗುಣವಾಗಿ ಸಂಪ್ರದಾಯ. ಬ್ರಾಹ್ಮಣರು ಹೆಸರು ಬೇಳೆ ಬಹಳ ಒಳ್ಳೆಯದಾಗ್ತದೆ, ಹಿತ ಆಗ್ತದೆ ಅಂತ ಆಗಿದ್ರೆ, ತೊಗರಿಬೇಳೆ ಯಾಕೋ ನನಗೆ ಪಿತ್ತ ಆದುದ, ನನ್ನ ದೇಹಕ್ಕೆ ಆಗೋದಿಲ್ಲ ಅಂತ ಆಗಿದ್ರೆ ವಿಕಲ್ಪವನ್ನು ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಅವಶ್ಯವಾಗಿ ಮತ್ತೆ ಹೆಸರು ಬೇಳೆಯಿಂದ ತೌಬೆಯನ್ನು ಮಾಡಬಹುದು. ಮತ್ತೆ ಸಿಹಿ ಪದಾರ್ಥಗಳನ್ನು ಮಾಡೋದಕ್ಕಾಗಿಯೂ ಸಹ ಅದನ್ನು ಉಪಯೋಗಿಸಿಕೊಳ್ಬಹುದು ಹೆಸರು ಬೇಳೆಯನ್ನು. ಮುದ್ಗಸೂಪ ವಿಕಲ್ಪತಃ. ಆದರೆ ಪ್ರಶಸ್ತ ಸ್ಯಾತ್ ಪರಿಗ್ರಾಹ್ಯ ಪೈತೃಕೇಶು ವ್ಯವಸ್ಥಿತ. ವಿಕಲ್ಪತಃ ಪ್ರಶಸ್ತ ಸ್ಯಾತ್, ವೈಕಲ್ಪಿಕೇನ ಅದು ಪ್ರಶಸ್ತವಾಗ್ತದೆ. ಆದರೆ ಪೈತೃಕ ಕರ್ಮಗಳಲ್ಲಿ ಮಾತ್ರ ವ್ಯವಸ್ಥಿತ ಪರಿಗ್ರಾಹ್ಯ, ನಿಯಮೇನ ಮತ್ತೆ ಆ ಹೆಸರು ಬೇಳೆಯಿಂದಲೇ ತೌಬೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಪಿತೃಗಳಿಗೆ ತೃಪ್ತಿ ಕೊಡ್ತದೆ. ಕೆಲವು ಪದಾರ್ಥಗಳನ್ನು ಹೇಳಿದ್ದಾರೆ. ಯಾವ ಯಾವ ಪದಾರ್ಥಗಳನ್ನು ಪಿತೃಕರ್ಮದಲ್ಲಿ ಉಪಯೋಗಿಸೋದರಿಂದ ಪಿತೃಗಳಿಗೆ ಎಷ್ಟೆಷ್ಟು ತೃಪ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಕೆಲವು ಪದಾರ್ಥಗಳಿಂದ ತಿಂಗಳ ತನಕ ತೃಪ್ತಿ, ಕೆಲವು ಪದಾರ್ಥಗಳಿಂದ 6 ತಿಂಗಳ ತನಕ ತೃಪ್ತಿ, ಕೆಲವು ಪದಾರ್ಥಗಳಿಂದ ವರ್ಷದ ತನಕ ತೃಪ್ತಿ ಆ ಪಿತೃಗಳಿಗೆ ಆಗ್ತದೆ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಇವೆಲ್ಲ ಪಿತೃಗಳ ಪ್ರೀತಿಗೆ ಸಾಧನವಾದ ಪದಾರ್ಥಗಳು ಅಂತ ಅನ್ನೋದಕ್ಕಾಗಿ ಹೆಸರು ಬೇಳೆಯನ್ನು ವಿಶೇಷವಾಗಿ ನಿಯಮೇನ ಮತ್ತು ಅದರಿಂದಲೇ ತೌಬೆಯನ್ನು ಮತ್ತು ಪಿತೃಕರ್ಮದಲ್ಲಿ ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಶುಭ ಕರ್ಮಸು ಸರ್ವತ್ರ ಸೂಪ ಆಢಕ ನಾಮಕಃ. ಅದೇ ಶುಭ ಕರ್ಮಗಳಲ್ಲಿ ಮತ್ತೆ ಇದೆ ತೊಗರಿಬೇಳೆಯಿಂದ ಮತ್ತೆ ಹುಳಿಯನ್ನು ತೌಬೆಯನ್ನು ಮಾಡಬೇಕು. ಇದು ನಿಯಮ, ಇದು ಪ್ರಶಸ್ತ. ಆಗೋದಿಲ್ಲ ಅಂತಂದರೆ ವಿಕಲ್ಪ. ಎರಡೂ ಹಿತ ಅಂತನ್ನೋ ದೃಷ್ಟಿಯಿಂದ ಮಾಡಬಹುದು, ನಿಷಿದ್ಧ ಅಲ್ಲ. ಆದರೆ ಪ್ರಶಸ್ತವಾದದ್ದು ಮಾತ್ರ ಮತ್ತೆ ತೊಗರಿಬೇಳೆಯಿಂದ ತೌಬೆಯನ್ನು ಹುಳಿಯನ್ನು ಮಾಡೋದು ಪ್ರಶಸ್ತ ಅಂತ ಅನ್ನೋದನ್ನು ಹೇಳ್ತಾರೆ. ಸೂಪ ಆಢಕ ನಾಮಕಃ. ಭಕ್ಷಕೃತ್ಯೇಷು ಸರ್ವತ್ರ ನಿಂದಿತ ನಭವಂತ್ಯಮೀ ಮಾಷಾಸ್ತಿಲಾಹ. ಉದ್ದು ಮತ್ತು ಎಳ್ಳು ಶುಭ ಕರ್ಮಗಳಲ್ಲಿಯೂ ಸಹ ಭಕ್ಷ್ಯಕೃತ್ಯೇಷು ಭಕ್ಷ್ಯಗಳನ್ನು ಮಾಡುವಾಗ, ಭಕ್ಷ್ಯವನ್ನು ಉಪಯೋಗಿಸುವಾಗ ಉದ್ದನ್ನು ಮತ್ತು ಎಳ್ಳನ್ನು ಅವಶ್ಯವಾಗಿ ಮತ್ತೆ ಶುಭ ಕರ್ಮಗಳಲ್ಲಿಯೂ ಉಪಯೋಗಿಸಿಕೊಳ್ಳಬಹುದು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಮಾಷಾಸ್ತಿಲಾಸ್ತಥಾ ಭಕ್ಷ್ಯಾ ದೈವಿಕೇಶು ಅಖಿಲೇಶ್ವೇಶು ಪೈತೃಕೇಶು ಶುಭೇಶ್ವ ಕಿಬಿ. ಪೈತೃಕ ಕರ್ಮಗಳಲ್ಲಿ ಅಂತೂ ನಿಯಮ ಎಳ್ಳನ್ನು ಮತ್ತು ಉದ್ದನ್ನು ಉಪಯೋಗಿಸೋದು. ಆದರೆ ಯಾವುದನ್ನು ಪಿತೃಕರ್ಮದಲ್ಲಿ ನಾವು ಖಾರ ಮಾಡೋದಕ್ಕಾಗಿ ಉಪಯೋಗಿಸ್ತೀವಲ್ಲ ಅದನ್ನು ಮಾಡಬಾರ್ದು. ಶುಭ ಕರ್ಮಗಳಲ್ಲಿ ಅದನ್ನು ಸಿಹಿ ಮಾಡೋದಕ್ಕಾಗಿ ಮತ್ತೆ ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಅಲ್ಲಿ ತಿಳಿಸ್ತಾರೆ. ಬ್ರಹ್ಮಪುರಾಣದಲ್ಲಿ ಭೋಜನೆ ಮಾಡಬೇಕಾದ್ರೆ ಪ್ರಾರ್ಥನೆ ಇದೆ, ಒಂದು ಸುಂದರವಾದ ಪ್ರಾರ್ಥನೆ. ಭೋಜನೆ ಮಾಡಬೇಕಾದ್ರೆ ಆ ಅನ್ನವನ್ನು ನೋಡಿ ಅನ್ನಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾರೆ. ಉಪನಿಷತ್ತು ಹೇಳ್ತದೆ ಅನ್ನ ಅಂದರೆ ದೇವರು ಅಂತ. ಅನ್ನ ಅಂದರೆ ಈ ಜಡವಾದ ಅನ್ನ ಅಲ್ಲ. ಜಡವಾದ ಅನ್ನ ಹೌದು, ಇದು ಅನ್ನ. ಆದರೆ ಮುಖ್ಯವಾಗಿ ಭಗವಂತನೇ ಅನ್ನ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಅವನು ಭೋಗ್ಯ ಅನ್ನೋ ಅರ್ಥದಲ್ಲಿ ಅವನು ಅನ್ನ ಅಲ್ಲ. ಈ ಅನ್ನ ಏನಾಗಿದೆ, ಜಡವಾದ ಅನ್ನ ಭೋಗ್ಯವಾಗಿದೆ. ಆ ಅನ್ನವನ್ನು ನಾವು ತಿಂತೇವೆ. ಹಾಗೆ ಭಗವಂತನು ಭೋಗ್ಯ ಅಂತ ಅನ್ನೋದಕ್ಕಾಗಿ ಅನ್ನ ಅಲ್ಲ, ಆದರೆ ಭಗವಂತ ಸರ್ವರಿಗೂ ಉಪಜೀವ್ಯ ಅಂತ ಅನ್ನೋದಕ್ಕಾಗಿ ದೇವರು ಅನ್ನನಾಮಕನಾಗಿದ್ದಾನೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಅನ್ನಂ ದೃಷ್ಟ, ಅನ್ನವನ್ನು ನೋಡಿ ಪ್ರಣಮ್ಯ ಭಕ್ತಿಯಿಂದ ಅದಕ್ಕೆ ನಮಸ್ಕಾರ ಮಾಡಬೇಕಂತೆ. ಅನ್ನವನ್ನು ನಮಸ್ಕಾರ ಮಾಡಬೇಕಂತೆ. ಅನ್ನಂ ದೃಷ್ಟ ಪ್ರಣಮ್ಯ ಆದೌ ಪ್ರಾಂಜಲಿ, ಎರಡೂ ಕೈಗಳನ್ನು ಜೋಡಿಸಿ ಅಂಜಲಿ ಬಂಧನವನ್ನು ಮಾಡಿ ಕಥಯೇ ತತಃ, ಆಮೇಲೆ ಆ ಅನ್ನವನ್ನು ಕುರಿತು ಹೀಗೆ ಹೇಳಬೇಕಂತೆ. ಅನ್ನಾಭಿಮಾನಿಯಾಗಿರತಕ್ಕಂತಹ ದೇವತೆ ಚಂದ್ರ, ಅನ್ನದ ನಿಯಾಮಕನಾಗಿರತಕ್ಕಂತಹ ಆ ಪರಮಾತ್ಮ ಕೇಶವ, ಆ ಸ್ವಯಂ ಅನ್ನನಾಮಕನಾಗಿರತಕ್ಕಂತಹ ಪರಮಾತ್ಮ, ಆ ದೇವರಿಗೆ ಹೇಳಬೇಕಂತೆ. ಬಹುಶಃ ಇದೆಲ್ಲ ಜ್ಞಾನ ಇಲ್ಲದೆ ಇದ್ದವರು ನಾವು ಹೀಗೆ ಹೇಳ್ತಾ ಇದ್ರೆ ಹುಚ್ಚರು ಅಂತ ತಿಳ್ಕೊಳ್ತಾರೆ. ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ದಾಸರು ಹೇಳ್ತಾರಲ್ಲ, ಹುಚ್ಚು ಹಿಡಿಯಿತು ಎನಗೆ. ಹುಚ್ಚು ಹಿಡಿಯಿತು, ಹೌದು, ಆ ತರಹದ ಹುಚ್ಚು ಹಿಡಿಸ್ಕೊಳ್ಳೇಬೇಕು ಮನುಷ್ಯ. ಇಲ್ಲಿ ಅಂತೂ ಕಥೆಯೇ ತತಃ, ಅದಾದ್ಮೇಲೆ ಹೇಳ್ಬೇಕಂತೆ ಏನಂತ, ಅಸ್ಮಾಕಂ ನಿತ್ಯಮಸ್ತು ಏತತ ಇತಿ ಭಕ್ತ್ಯಾಥ ವಂದೈ. ನೋಡ್ರಿ, ಒಂದು ಅನ್ನ ಎಷ್ಟು ಸಲ ನಮಸ್ಕಾರ ಮಾಡಲಿಕ್ಕೆ ಹೇಳ್ತಾರೆ ಆ ಅನ್ನಕ್ಕೆ. ಮೊದಲಿಗೆ ಅನ್ನಂ ದೃಷ್ಟ ಪ್ರಣಮ್ಯಾದ, ನೋಡಿದ ಕೂಡಲೇ ನಮಸ್ಕಾರ ಅಂತೆ ಅನ್ನಕ್ಕೆ. ಏನ ಅನ್ನದಲ್ಲಿಯ ಭಗವಂತನ ಚಿಂತನೆಯನ್ನು
ಪ್ರಾಚೀನರು ಮಾಡ್ತಾ ಇದ್ರು, ಎಷ್ಟು ಪವಿತ್ರ ಅಂತ ಆ ಅನ್ನವನ್ನು ಕಾಣ್ತಾ ಇದ್ರು ಅಂತ ಈ ಮಾತನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಬರೀ ಯಾವುದೋ ಒಂದು ಪ್ರತಿಮೆ ಅಲ್ಲ, ಶಾಲಿಗ್ರಾಮ ಅಲ್ಲ, ತಾನು ಮಾಡಿದ ಅನ್ನ. ಆ ಅನ್ನದಲ್ಲಿ ಚಂದ್ರ ಇದ್ದಾನೆ, ಕೇಶವನಿದ್ದಾನೆ, ಬ್ರಹ್ಮ ಈಶ ರುದ್ರ ಅವರಿಬ್ಬರನ್ನೂ ನೇಮನ ಮಾಡುವ ಪರಮಾತ್ಮ. ಅಂಥ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿದು ನೋಡಿದ ಕೂಡಲೇ ನಮಸ್ಕಾರ ಮಾಡಬೇಕಂತೆ. ಆದರೆ ಇವತ್ತಲ್ಲ, ಅನ್ನ ನೋಡಿದ ಕೂಡಲೇ ನಮಸ್ಕಾರ ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಯಾಕೆಂದರೆ ಆ ಅನ್ನ ದೇವರಿಗೆ ಉಪಯುಕ್ತವಲ್ಲ. ಆ ಅನ್ನದಿಂದ ವೈಶ್ವದೇವ ಮಾಡಿಲ್ಲ, ಆ ಅನ್ನವನ್ನು ಅತಿಥಿಗಳಿಗೆ ಹಾಕಿಲ್ಲ, ಆ ಅನ್ನದಿಂದ ಅಭ್ಯಾಗತರನ್ನು ತೃಪ್ತಿಪಡಿಸಿಲ್ಲ. ಆ ಅನ್ನದಿಂದ ಯಾರಿಗೂ ಸಂತೋಷ ಆಗಿರಬಹುದು, ಇಂದ್ರಿಯ ಪ್ರೀತಿಯಾಗಿರಬಹುದು, ಆದರೆ ಮನಸ್ಸಿಗೆ ಸಂತೋಷ ಯಾರಿಗಾಗಿದೆ ಹೇಳಿ? ಅದಾಗಬೇಕು ಅಂತ ಹೇಳ್ತಾರೆ. ಅನ್ನ ತಿನ್ನೋದರಿಂದ, ಊಟ ಮಾಡಿದ ಮೇಲೆ ಬರೀ ನಾಲಿಗೆಗೆ ತೃಪ್ತಿ ಅಲ್ಲ, ಬಹಳ ಚೆನ್ನಾಗಿದೆ ಅಂತ ಚಪ್ಪರಿಸಿ ತಿಂದರೆ ಮಾತ್ರ ಅದು ಶ್ರೇಷ್ಠವಾದ ಅನ್ನ ಅಲ್ಲ. ಊಟ ಮಾಡಿದ ಮೇಲೆ ಮನಸ್ಸಿಗೆ ಹಿತವಾಗಿರ್ಬೇಕು. ಎಷ್ಟು ಚೆನ್ನಾಗಿತ್ತಲ್ಲ ಇವತ್ತಿನ ದಿವಸ, ಏನು ನನ್ನ ದೇಹಕ್ಕೆ ಏನೇನೂ ತೊಂದರೆಯಾಗಿಲ್ಲ ಅಂತ ಹೇಳಿ ದೇಹಕ್ಕೆ ಮನಸ್ಸಿಗೆ ಹಿತವಾಗುವಂಥ ಅನ್ನ ಯಾವುದು ಅಂದರೆ ಇದು. ದೇವರಿಗೆ ನೈವೇದ್ಯ ಮಾಡಿದ್ದು ವೈಶ್ವದೇವವಾದ ಮೇಲೆ, ಅತಿಥಿಗಳಾದ ಮೇಲೆ. ಕಿರಾತಾರ್ಜುನೀಯದಲ್ಲಿ ಧರ್ಮರಾಜನಿಗೆ ಸಿಟ್ಟು ತರಿಸೋದಕ್ಕಾಗಿ ದ್ರೌಪದಿ ದೇವಿ ಈ ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾದ ವನವಾಸದಲ್ಲಿದ್ದಾರೆ. 14 ವರ್ಷ ಆದಮೇಲೆ ಈ ಧರ್ಮರಾಜ ಏನಾಗ್ತಾವನೋ ಏನೋ ಗೊತ್ತಿಲ್ಲ. ಮನೆಯಲ್ಲಿದ್ದಾಗಲೇ ಆಯ್ತು, ಅವ್ರು ಹೀಗೆ ಕೇಳ್ತಾರ, ಆಯ್ತು ಕೊಟ್ಟು ಬಿಟ್ಟರೆ ಆಯಿತು ಅಂತ ಹೇಳಿ ಅಷ್ಟು ಸಂಕೋಚದ ಕ್ಷತ್ರಿಯ. ಸಾಮಾನ್ಯವಾಗಿ ನಾವಂತ ಇರ್ತೇವೆ ಸಂಕೋಚ ಬ್ರಾಹ್ಮಣ ಅಂತ. ಆದರೆ ಅವನು ಸಂಕೋಚ ಕ್ಷತ್ರಿಯ, ಅವನು ಬ್ರಾಹ್ಮಣ ಇದ್ದಾಗೇನೆ ಇದ್ದವನು. ಆ ತೇಜಸ್ವಿ ಕ್ಷತ್ರಿಯರಿಗೆ ಏನಿರಬೇಕಲ್ಲ, ಆ ಇದು ಇದ್ದಿದ್ದಿಲ್ಲ ಅವನಿಗೆ. ಹೀಗಾಗಿ ಏನು ಪರಕೀಯರಿಗೆ ಯಾರೇನು ಕೇಳ್ತಾರೆ ಅದನ್ನು ಹೂ ಅಂದ್ಬಿಡ್ತಿದೆ ಎಲ್ಲದಕ್ಕೂ. ನನಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ, ಧರ್ಮಕ್ಕೆ ಚ್ಯುತಿ ಬರ್ತಾ ಇದ್ರೂ ತೊಂದರೆ ಇಲ್ಲ ಅವರು ಧರ್ಮರಾಜನೇ. ಇನ್ನೊಬ್ಬರು ಸಂತೋಷವಾಗಿರ್ತಾರೆ, ಆಯ್ತಾಗಲಿ ಅಂತ ಅಂದ್ಬಿಡ್ತಾ ಇದ್ದ. ಹೀಗಾಗಿ ಮನೆಯಲ್ಲಿದ್ದಾಗೆ ಹಾಗಿದ್ದಾನೆ ಧರ್ಮರಾಜ. ಇನ್ನು ಕಾಡಿಗೆ ಹೋದ ಮೇಲೆ ಅವನಿಗೆ ಏನು ಪ್ರಭಾವ ಆಗ್ತದೆ ಗೊತ್ತಿಲ್ಲ ಅನ್ನೋದಕ್ಕಾಗಿ ಅವನಿಗೆ ಯುದ್ಧ ಮಾಡುವ ಆ ಭಾವನೆಯನ್ನು ಮೂಡಿಸೋದಕ್ಕಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ನಕುಲ ಹೇಗಿದ್ದ, ಸಹದೇವ ಹೇಗಿದ್ದ, ಅರ್ಜುನ ಹಿಂದೆ ಹೇಗಿದ್ದ, ಭೀಮಸೇನ ದೇವರು ಹೇಗಿದ್ರು, ನೀನು ಹೇಗಿದ್ದಿ? ಲಕ್ಷ ಲಕ್ಷ ಬ್ರಾಹ್ಮಣರ ಊಟವಾದ ಮೇಲೆ, ಭೋಜನವಾದ ಮೇಲೆ ಆ ಬ್ರಾಹ್ಮಣರ ಉಚ್ಛಿಷ್ಟವನ್ನು ನೀನು ಸ್ವೀಕಾರ ಮಾಡ್ತಾ ಇದ್ದಿ. ಈಗ ನಿನ್ನ ಪರಿಸ್ಥಿತಿ ಏನಾಗಿದೆ ನೋಡು ಅಂತ ದ್ರೌಪದಿ ದೇವಿ ಅಂತ. ಆದರೆ ನಿಜವಾದ ಮಹಾಭಾರತದಲ್ಲಿ ಅದಿಲ್ಲ. ನಿಜವಾದ ಮಹಾಭಾರತದಲ್ಲಿ ಅಲ್ಲಿಯೂ ಕೂಡ ಬೇಕಾದಷ್ಟು ಜನ ಬ್ರಾಹ್ಮಣರಲ್ಲಿ ಬಂದಿದ್ದಾರೆ. ಕವಿಗೆ ಗೊತ್ತಿಲ್ಲ ಎಲ್ಲಿ ಆ ತಾತ್ಪರ್ಯವನ್ನಿಷ್ಟೇ ನಾವು ತೆಗೆದುಕೊಂಡ್ರೆ, ಬ್ರಾಹ್ಮಣರ ಭೋಜನವಾದ ಮೇಲೆ ಆ ಉಣ್ಣೋದರಿಂದ ಏನು ಮನಸ್ಸಿಗೆ ಹಿತ ತೃಪ್ತಿ ಆಗ್ತದಲ್ಲ, ಅದು ಬೇರೆದರಿಂದ ಆಗೋದಿಲ್ಲ ಅನ್ನೋದಕ್ಕಾಗಿ ಹಾಗಿರಬೇಕು. ಅನ್ನೋದಕ್ಕಾಗಿ ಅಂಥ ಅನ್ನವನ್ನು ನೋಡಿ ನಮಸ್ಕಾರ ಮಾಡಬೇಕಂತೆ. ಮೊದಲಿಗೆ ನಮಸ್ಕಾರ ಮಾಡಬೇಕು, ಎರಡೂ ಕೈಗಳನ್ನು ಜೋಡಿಸ್ಬೇಕು. ಅಸ್ಮಾಕಂ ನಿತ್ಯಮಸ್ತ್ವೇತತ, ಇಂಥ ಅನ್ನ ಏನಿದೆಯಲ್ಲ ಇದು ನಮಗೆ ನಿತ್ಯ ದೊರಕಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಇಂಥ ಅನ್ನ ಅಂದರೆ ದೇವರಿಗೆ ನೈವೇದ್ಯವಾದದ್ದು, ವೈಶ್ವದೇವವಾದದ್ದು, ಬ್ರಾಹ್ಮಣರ ಉಚ್ಛಿಷ್ಟ. ಉಚ್ಛಿಷ್ಟ ಅಂದರೆ ಎಂಜಲು ಅಂತ ಅರ್ಥ ಅಲ್ಲ, ಎಲ್ಲ ಕಡೆಗೆ ಉಚ್ಛಿಷ್ಟ ಅಂದರೆ ಉಳಿದದ್ದು ಅಂತ ಅರ್ಥ. ಅಭ್ಯಾಗತರ ಉಚ್ಛಿಷ್ಟ, ಪತಿಯ ಉಚ್ಛಿಷ್ಟ. ಹೀಗೆ ಇಂಥ ಅನ್ನ ಏನಿದೆಯಲ್ಲ, ಇಂಥ ಪವಿತ್ರವಾದ ಅನ್ನ ನಿತ್ಯವೂ ನನಗೆ ದೊರಕಲಿ ಅಂತ ಆ ಅನ್ನಕ್ಕೆ ಪ್ರಾರ್ಥನೆ ಮಾಡಬೇಕಂತೆ. ಮಾಡಿದರೆ ಅಂಥ ಅನ್ನ ನಮಗೆ ಸಿಗ್ತದೆ. ಇಲ್ಲೇ ಹೋದರೆ ಯದ್ವಾ ತದ್ವಾ ಅನ್ನ ನಮಗೆ ಸಿಗ್ತದೆ, ಎಂಥದ್ದೋ ಅನ್ನ ನಮಗೆ ಸಿಗ್ತದೆ ಅನ್ನೋದಕ್ಕಾಗಿ ಈ ತರಹ ಮತ್ತೆ ಆ ಅನ್ನಕ್ಕೆ ಮೊದಲಿಗೆ ನಮಸ್ಕಾರ ಮಾಡೋದು, ಆಮೇಲೆ ಒಂದೇ ಸ್ತೋತ್ರವನ್ನು ಮಾಡಬೇಕಂತೆ. ಎರಡೂ ಕೈ ಜೋಡಿಸಿ ನಮಸ್ಕಾರ, ಕಥನಪೂರ್ವಕವಾಗಿ ವಂದನ ಸ್ತೋತ್ರ, ಆ ಅನ್ನದ ಸ್ತೋತ್ರವನ್ನು ಮಾಡಬೇಕಂತೆ. ಇಂಥ ಸ್ತುತ್ಯ ಅನ್ನ ನೀನು, ಇಂಥ ಅನ್ನ ನನಗೆ ಪ್ರತಿನಿತ್ಯವನ್ನು ನೀನು ಕೊಡು ಅಂತ ಹೇಳಿ ಚಂದ್ರನಿಗೆ, ಆ ಕೇಶವರೂಪಿಯಾಗಿರತಕ್ಕಂತಹ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ.